ಜೈ ಜವಾನ್ ಜೈ ಕಿಸಾನ್ ಮೂಲ ಮಂತ್ರ ಸರ್ವರಿಗೂ ಸರ್ವರಿಗೂ. ಯೂನಿಯನ್ ಲೀಡರ್ ಆಗಿ ವರ್ಕ್ ಮಾಡಿದೆ. 20 ವರ್ಷ ಯೂನಿಯನ್, ಅದರಲ್ಲಿ 15 ವರ್ಷ ಪ್ರೆಸಿಡೆಂಟ್ ಆಗಿ, 5 ವರ್ಷ ಜನರಲ್ ಸೆಕ್ರೆಟರಿ ಆಗಿ ವರ್ಕ್ ಮಾಡಿದೆ. ಅದಾದ್ಮೇಲೆ 2024ರಲ್ಲಿ ನಾನು PRS ತಗೊಂಡು ಇವಾಗ ಅಹಿಂದ ಸಂಘಟನಾ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಒಂದು ಇದರ ಬಗ್ಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರೆ ಸೊ ಅದನ್ನ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೈ ಜವಾನ್ ಪಾರ್ಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನನ್ನ ವಂದನೆಗಳು ಮತ್ತು ವಿವಿಧ ತಾಲೂಕು ಜಿಲ್ಲಾ ಕಡೆಯಿಂದ ಬಂದಂತ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರಗಳು. ಜೈ ಜವಾನ್ ಜೈ ಕಿಸಾನ್ ಇದರ ಪೂರ್ಣ ಅರ್ಥ 1965ರಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ 2ನೇ ಪ್ರಧಾನಮಂತ್ರಿಗಳು ಸೊ ಇದನ್ನ ಪಾಕಿಸ್ತಾನ ಮತ್ತು ಭಾರತದಲ್ಲಿ ಯುದ್ಧ ನಡೆಯಬೇಕಾದ್ರೆ ಸೊ ಆ ಒಂದು ಸಂದರ್ಭದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಘೋಷಣೆಯನ್ನು ಹೋಗಿದೆ. ಇದರ ಅರ್ಥ ಸೈನಿಕರ ಸಾಹಸ, ರೈತರ ಕೊಡುಗೆ ಅಂತ ಇದರ ಅರ್ಥ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ನಮಗೆ ನಾವು ನಾಳೆ ದಿವಸ ಈ ಪಕ್ಷವನ್ನು ಸಂಘಟನೆ ಮಾಡಿದಾಗ ಈ ಪಕ್ಷದ ನಮ್ಮ ಮೂಲ ಅರ್ಥ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ಇದೆ. ಎಲ್ಲರಿಗೂ ಗೊತ್ತಿರ್ಬೋದು, ಆದ್ರೂ ನನ್ನ ಕಡೆಯಿಂದ ನಾನು ಈ ಒಂದು ಉದ್ದೇಶ ಏನು, ಆಗಿನ ಕಾಲದಲ್ಲಿ ಯಾವುದೇ ಇದು ಟಿವಿ ಇರಲಿಲ್ಲ, ಯಾವುದೇ ಇರಲಿಲ್ಲ, ಆಕಾಶವಾಣಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಅದಾದ ಮೇಲೆ 1998ರಲ್ಲಿ ಇದೇ ನಮ್ಮ ವಾಜಪೇಯಿ ಅವರು ಅಣು ಸ್ಥಾವರ ಪೋಖ್ರಾನ್ ಅಣು ಸ್ಥಾವರ ಇದನ್ನ ಮಾಡಿದ್ರು, ಪ್ರಯೋಗ ಮಾಡಿದ್ರು. ಅವಾಗ ಇದನ್ನ ಜೈ ವಿಜ್ಞಾನ ಅಂತ ಹೇಳ್ಬಿಟ್ಟು ಬದಲಾವಣೆ ಮಾಡಿದ್ರು. ಅದಾದ ಮೇಲೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂತಹ ಮೋದಿಯವರು 1919ರಲ್ಲಿ ಇದನ್ನ ಸಂಧಾನ ಅಂತಂದು ಹೇಳ್ಬಿಟ್ಟು ಇದನ್ನ ಘೋಷಣೆ ಮಾಡಿದ್ರು. ಇದರ ಉದ್ದೇಶ ಇಷ್ಟೇ, ನಾನು ಹೇಳ್ತಾ ಇರೋದು ಇದರ ಅರ್ಥವನ್ನು ನಾವು ಪಡ್ಕೊಂಡು ನಾವಿವಾಗ ಏನ್ ಪದವಿ ಕೊಡ್ತಿದೀವಲ್ಲ, ಈ ಪದವಿ ತಗೊಂಡು ಹೋಗ್ಬಿಟ್ಟು ನಾವು ಮನೇಲಿಟ್ಟು ಅದನ್ನ ಫೈಲ್ ಹಾಕಿಟ್ರೆ ಅದಕ್ಕೆ ಅರ್ಥ ಬರಲ್ಲ. ಸೊ ಯಾವುದೇನೇ ಮಾಡ್ಬೇಕಾದ್ರೆ ಸೊ ನಮಗೊಂದು ಜವಾಬ್ದಾರಿ ವಹಿಸಿದ್ದಾರೆ ಅಂತ ಹೇಳಿದ್ರೆ ಆ ಜವಾಬ್ದಾರಿ ತಕ್ಕಂತೆ ನಾವು ಸಂಘಟನೆ ಮಾಡಬೇಕು. ಯಾವಾಗ್ಲೂ ಅಷ್ಟೇ ಪರ ವಿರೋಧಗಳಿದ್ದೇ ಇರ್ತವೆ. ನಾವು ಇರ್ಬೇಕಾದ್ರೆ, ನಾವು ಜೀವನ ಕಟ್ಕೋಬೇಕಾದ್ರೆ ನಮಗೆ ವಿರೋಧಿಗಳಿದ್ದಾಗೇನೆ ನಾವು ಜೀವನ ಕಟ್ಕೊಳ್ಳೋಕೆ ಸಾಧ್ಯವಾಗಿರು. ಸೊ ನಾನು ಕೂಡ 1989ರಲ್ಲಿ ಬೆಂಗಳೂರಿಗೆ ಬಂದು 40 ವರ್ಷದಲ್ಲಿ ಈವರೆಗೂ ನಾನು ಜೀವನ ಕಟ್ಕೊಂಡಿದ್ದೀನಿ. ಸೊ ನನ್ನ ಮಕ್ಕಳನ್ನ CA ಮಾಡಿದ್ದೇನೆ, ಒಬ್ಬನ MSc ಮಾಡಿ, ಇಬ್ಬರು ಜಾಬ್ ಮಾಡ್ತಾ ಇದ್ದಾರೆ. ಸೊ ನಾನು ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೂ ನನ್ನ ಹೆಮ್ಮೆ ಆಗುತ್ತೆ. ನಾನು ಹುಟ್ಟು ಬಟ್ಟೆಯಲ್ಲಿ ಬಂದಿದ್ದು, ನಾನು ಇವಾಗ ಏನಿಲ್ಲ ಅಂದ್ರೂ 10 ಕೋಟಿಗೆ ಆಸ್ತಿ ಮಾಡಿದ್ದೀನಿ. ಸೊ ಊರಲ್ಲಿ ಕೂಡ 22 ಎಕರೆ ಆಸ್ತಿ ಇದೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಂದು ಕೊಚ್ಕೊಳ್ಳಕ್ಕೆ ಹೇಳ್ತಲ್ಲ, ಯಾವಾಗಲೂ ಶ್ರಮ ಇರಬೇಕು, ಶ್ರದ್ಧೆ ಇರಬೇಕು, ಅವಾಗಲೇ ಕೂಡ ಏನೇ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಜೊತೆಗೆ ನಾನು ಇಲ್ಲಿ ಈ ಮಾತುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಪದಾಧಿಕಾರಿಗಳಲ್ಲಿ ಒಂದು ವಿನಂತಿ, ಯಾವುದಕ್ಕೆ ಆಗಲಿ ಯಾವಾಗಲೂ ಸ್ವಿಚ್ ಆಫ್ ಆಗಿರ್ಬಾರ್ದು, ಆನ್ ಆಗಿರ್ಬೇಕು. ಆನ್ ಆಗಿದ್ರೆ 12 ಗಂಟೆ 24 ಅವರ್ಸ್ ಆದ್ರೂ ಒಂದು ಕಾಲ್ ಮಾಡಿದಾಗ ಅದನ್ನ ರಿಸೀವ್ ಮಾಡಿ ಏನಂತ ವಿಷಯ ತಿಳ್ಕೋಬೇಕು. ಓಕೆ, ನಾವು ಯಾವುದೇ ಸಂದರ್ಭದಲ್ಲಿ ಇರ್ಬೋದು, ಬಟ್ ಯಾಕೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಏನಾದ್ರೂ ಕೆಲಸ ಇದ್ದಕ್ಕೆ ಮಾಡಿರ್ತಾರೆ ಅನ್ನೋ ನಮಗೆ ಪರಿಜ್ಞಾನ ಇರಬೇಕು. ಅದಕ್ಕೆ ದಯವಿಟ್ಟು ನಿಮ್ಮ ಎಲ್ಲರಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಸೊ ಈ ಒಂದು ಜೈ ಜವಾನ್ ಜೈ ಕಿಸಾನ್ ಇಡೀ ಈಗೇನು ರಾಷ್ಟ್ರೀಯ ಪಕ್ಷಗಳಿದಾವಲ್ಲ ಅದನ್ನ ಮೀರಿ ಮುಂದೆ ಬೆಳಿಬೇಕಂತ ಈಗಿನ ಜೈ ಜವಾನ್ ಜೈ ಕಿಸಾನ್ ಮೂಲ ಮಂತ್ರ ಸರ್ವರಿಗೂ ಸರ್ವರಿಗೂ. ಇದು ನಮ್ಮ ಮೂಲ ಸಿದ್ಧಾಂತ, ಈ ಪಕ್ಷದ ಸಿದ್ಧಾಂತ. ಹಾಗಾಗಿ ನಮ್ಮ ರಾಜ್ಯ ಕಾರ್ಯದರ್ಶಿಯಾದ ಸಂತೋಷ್ ಜಿ ಮತ್ತು ಉಪ ಕಾರ್ಯದರ್ಶಿಯಾದ ವಿನೋದ್ ಜಿ ಅವರು ಮತ್ತು ನಮ್ಮ ಕಾರ್ಯದರ್ಶಿಯಾದ ಸಿದ್ದಪ್ಪಾಜಿ ಅವರು ಮತ್ತೆ ಮಹಿಳಾ ರಾಜ್ಯಾಧ್ಯಕ್ಷರಾದ ಶೋಭಾಜಿ ಹಾಗೂ ಅನೇಕ ಪದಾಧಿಕಾರಿಗಳು ಎಲ್ಲ ಇದ್ದೀರಾ. ಎಲ್ಲರಿಗೂ ನನ್ನ ವಿಶೇಷವಾದ ಒಂದು ನಮಸ್ಕಾರಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಮೂಲ ಸಿದ್ಧಾಂತನ ಈ ಪಕ್ಷದ ಏನು ಜೋಡಣೆ ಮಾಡಬೇಕು ಅಂತ ಇವತ್ತೆಲ್ಲ ಇದು ಸಂಘಟನೆ ಮಾಡ್ತಾ ಇದ್ದೀವಿ. ಈ ಸಂಘಟನೆ 31 ಜಿಲ್ಲೆ ಹಾಗೂ 240 ತಾಲೂಕುಗಳು ಹಾಗೂ 33,000 ಗ್ರಾಮಗಳಿಗೆ ತಲುಪಬೇಕು. ಇದು ನಮ್ಮ ಸಂಘಟನೆಯ ಬಲ ಮತ್ತೆ ಶಕ್ತಿ. ಆವಾಗಲೇ ನಮ್ಮ
ಕರಿಯಪ್ಪನವ್ರು ಹೇಳಿದ್ರು, ನಾವೇನೋ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿಕೊಂಡು ತಗೊಂಡೋಗಿ ಅದು ಮನೆಯಲ್ಲಿ ಇಟ್ಬಿಟ್ರೆ ಈ ಕಾರ್ಯಕ್ರಮಗಳು ಮುಂದೆ ಸಾಗೋದಕ್ಕೆ ಕಷ್ಟ ಆಗುತ್ತೆ. ನಮ್ಮ ಯೋಜನೆಗಳು, ವಿಚಾರಗಳು, ಪಕ್ಷದ ಸಿದ್ಧಾಂತಗಳು ಹಾಗೂ ಪಕ್ಷದ ನುಡಿಗಳೆಲ್ಲ ತಲುಪಬೇಕು ನಮ್ಮ ಪ್ರಕೃತಿಯ ಸುತ್ತಲೂ. ಅಂದರೆ ಮೊದಲನೇ ಕಾರ್ಯಕ್ರಮಗಳು ನಾವು ಸಂತೋಷ್ ಜಿ ಮತ್ತು ನಮ್ಮ ಉಪಾಧ್ಯಕ್ಷರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಯಾವ್ಯಾವ ಥರ ಕಾರ್ಯಕ್ರಮಗಳನ್ನ ನಾವು ಪ್ರಮಾಣ ವಚನ ಸ್ವೀಕರಿಸಿದ ಸಮಯದಿಂದನೇ ಸ್ಟಾರ್ಟ್ ಮಾಡ್ಬೇಕು ಇದನ್ನ. ಯಾಕಂದ್ರೆ ನಾವು ಸಮಯದ ಅಭಾವ ಇರೋದ್ರಿಂದ ಈಗ ಸಂತೋಷ್ ಜಿ ಅವರು ಹೇಳ್ತಾ ಇದ್ರು, ಆಗಾಗ ಒಂದು 750 ದಿನ ಇದೆ, 800 ದಿನ ಇದೆ. ನಾವು ರಾಜ್ಯಾದ್ಯಂತ ನಾವು ಈ ಪ್ರಚಾರ ಸಂಘಟನೆ ಒಂದು ಬಲಪಡಿಸಿ ಒಂದು ಮಹಾಶಕ್ತಿಯಾಗಿ ಬೆಳಿಬೇಕು ಅಂತ ಇದ್ದಲ್ಲ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಬೇರೆ ಪಕ್ಷಕ್ಕೆ ಯಾವುದೇ ಪೈಪೋಟಿ ಇಲ್ಲ. ನಮ್ಮ ಸಿದ್ಧಾಂತನೇ ನಮ್ಮ ಜನರನ್ನ ತಲುಪುವಂಥದ್ದು, ಸರ್ವರಿಗೂ ಒಂದು ಸಮಪಾಲು ಕೊಡುವಂಥದ್ದು, ಸರ್ವರಿಗೂ ಸಮಪಾಲನ್ನ ತೋರಿಸುವಂಥದ್ದು. ನಾವೆಲ್ಲ ಈ ತರ ನಾಗರಿಕರಾಗಿ ಈ ಒಂದು ಪಕ್ಷಕ್ಕೆ ಹೊಸ ಸಿದ್ಧಾಂತದ ರೂಪದಲ್ಲಿ ನಾವು ಜನರ ಹೃದಯವನ್ನು ಸೇರ್ಬೇಕಂತೇಳಿ ನಮ್ಮ ಸಂತೋಷ್ ಜಿಯವರ ಆಕಾಂಕ್ಷೆ ಮತ್ತು ಆಸೆ ಮತ್ತು ಆಕಾಂಕ್ಷೆ ಅಂದ್ರೆ ಎರಡು. ಆಸೆ ಅಂದ್ರೆ ಈಗ ಬರುತ್ತೆ, ಆಮೇಲೆ ಹೊರಟೋಗುತ್ತೆ, ಸ್ವಲ್ಪ ಹೊತ್ತಾಗ್ಲಿಲ್ಲ ಅಂದ್ರೆ. ಆಕಾಂಕ್ಷೆ ಅನ್ನೋದು ಅದಲ್ಲ, ಗುರಿ ಮುಟ್ಟಲೇಬೇಕು. ಇದನ್ನ ನಾವು ಇದಕ್ಕೆ ಸಿದ್ಧರಾಗಿ ಈ ಒಂದು ಆಕಾಂಕ್ಷೆಯನ್ನು, ಪಕ್ಷದ ಸಿದ್ಧಾಂತಗಳನ್ನ ತಗೊಂಡು ನಾವು ನೇರ ಜನರ ಹತ್ರ ನಿರಂತರವಾಗಿ ಈ ಸಂಪರ್ಕದಲ್ಲಿ ಇರಬೇಕು ಅನ್ನೋದೇ ಈ ಪ್ರಮಾಣ ವಚನ. ಮೊದಲನೇದಾಗಿ. ಎರಡನೇದಾಗಿ ಕಾರ್ಯಕ್ರಮಗಳ ರೂಪರೇಷೆಗಳನ್ನ ನಮ್ಮ ಕಾರ್ಯದರ್ಶಿಗಳು ಕೂಡ ಇನ್ನು ಮುಂದೆ ಅದನ್ನ ಎಲ್ಲ ಗ್ರೂಪ್ಗಳಲ್ಲಿ ಆಗ್ತಿರ್ತಾರೆ. ಏನೇನು ಕಾರ್ಯಕ್ರಮನ ನಾವು ಕಾರ್ಯದರ್ಶಿ ಏನೇನು ಕಾರ್ಯಕ್ರಮಗಳನ್ನ ನಾವು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಆ ಕ್ಷೇತ್ರಗಳಲ್ಲಿ ಇಲ್ಲ ಆ ಒಂದು ಭಾಗಗಳಲ್ಲಿ ಏನನ್ನೆಲ್ಲ ಮಾಡಬಹುದು, ಸಣ್ಣದಾಗಿ ಕೆಲವು ಕಾರ್ಯಕ್ರಮಗಳನ್ನ ನಾವು ಚಿಂತನೆ ಮಾಡಿದ್ದು ಒಂದು ಎಲ್ಲ ಗ್ರೂಪ್ಗಳಲ್ಲಿ ಆಗ್ತಿರ್ತಾರೆ. ಏನೇನು ಕಾರ್ಯಕ್ರಮನ ನಾವು ಕಾರ್ಯದರ್ಶಿ ಏನೇನು ಕಾರ್ಯಕ್ರಮಗಳನ್ನ ನಾವು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಆ ಕ್ಷೇತ್ರಗಳಲ್ಲಿ ಇಲ್ಲ ಆ ಒಂದು ಭಾಗಗಳಲ್ಲಿ ಏನನ್ನೆಲ್ಲ ಮಾಡಬಹುದು, ಸಣ್ಣದಾಗಿ ಕೆಲವು ಕಾರ್ಯಕ್ರಮಗಳನ್ನ ನಾವು ಚಿಂತನೆ ಮಾಡಿದ್ದು ಒಂದು. ಈಗಿನ ಜೈ ಜವಾನ್ ಜೈ ಕಿಸಾನ್ ಮೂಲ ಮಂತ್ರ ಸರ್ವರಿಗೂ ಸರ್ವರಿಗೂ ಇದು ನಮ್ಮ ಮೂಲ ಸಿದ್ಧಾಂತ, ಈ ಪಕ್ಷದ ಸಿದ್ಧಾಂತ. ಹಾಗಾಗಿ ನಮ್ಮ ರಾಜ್ಯ ಕಾರ್ಯದರ್ಶಿಯಾದ ಸಂತೋಷ್ ಜಿ ಮತ್ತು ಉಪ ಕಾರ್ಯದರ್ಶಿಯಾದ ವಿನೋದ್ ಜಿ ಅವರು ಮತ್ತು ನಮ್ಮ ಕಾರ್ಯದರ್ಶಿಯಾದ ಸಿದ್ದಪ್ಪಾಜಿ ಅವರು ಮತ್ತೆ ಮಹಿಳಾ ರಾಜ್ಯಾಧ್ಯಕ್ಷರಾದ ಶೋಭಾಜಿ ಹಾಗೂ ಅನೇಕ ಪದಾಧಿಕಾರಿಗಳು ಎಲ್ಲ ಇದ್ದೀರಾ. ಎಲ್ಲರಿಗೂ ನನ್ನ ವಿಶೇಷವಾದ ಒಂದು ನಮಸ್ಕಾರಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಮೂಲ ಸಿದ್ಧಾಂತನ ಈ ಪಕ್ಷದ ಏನು ಜೋಡಣೆ ಮಾಡಬೇಕು ಅಂತ ಇವತ್ತೆಲ್ಲ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಅವರ ಅಭಿಪ್ರಾಯಗಳನ್ನು ಬಹಳಷ್ಟು ವಿವರವಾಗಿ ಹೇಳಿದ್ರಿ. ಪಕ್ಷದ ಜೈ ಜವಾನ್ ಜೈ ಕಿಸಾನ್ ಪಕ್ಷ ಅಂತ ಹೇಳಿದ ತಕ್ಷಣ ನಾವು ಪಕ್ಷದ ಬಗ್ಗೆ ಏನಾದ್ರು ಪ್ರಾಸ್ತಾವಿಕವಾಗಿ ಹೇಳಬೇಕು ಅನ್ನೋ ಸೂಕ್ಷ್ಮ ವಿಚಾರಗಳನ್ನು ಒಂದು ಲೈನಲ್ಲಿ ನಮ್ಮ ಹಿರಿಯರಾದಂತಹ ಅನುಭವಿಗಳಾದ ಮಾನ್ಯ ಕರಿಯಪ್ಪನವರು ಭಾಳ ವಿವರವಾಗಿ ಹೇಳಿದ್ರು. ನಮಗೆಲ್ಲ ಜಾಗೃತಿಯನ್ನು ಮೂಡಿಸಿದ್ರು, ಪಕ್ಷವನ್ನು ಹೆಂಗೆ ನಡೆಸಬೇಕು, ಪಾರ್ಟಿಯನ್ನು ಹೇಳಿದ್ದಾರೆ. ಹಾಗಾಗಿ ಒಂದು ಪಕ್ಷಕ್ಕೆ ಸಂಪೂರ್ಣವಾದಂತಹ ಸಹಕಾರ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಮುನ್ಸೂಚನೆ, ಒಂದು ಶುಭ ಸೂಚನೆ. ಈ ಶುಭ ಸೂಚನೆಯಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ. ಹಾಗಾಗಿ ನಮ್ಮ ಪುಟ್ಟ ವೇದಿಕೆಯಲ್ಲಿ ಕೂಡ ನೀವೆಲ್ಲರೂ ಕೂಡ ದೊಡ್ಡ ದೊಡ್ಡ ಅಭಿಪ್ರಾಯಗಳನ್ನು, ದೊಡ್ಡ ದೊಡ್ಡ ಕೆಲಸವನ್ನು, ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತು ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ಸು, ಬಿಜೆಪಿ, JDS ಆ ಪಕ್ಷಗಳನ್ನು ನಮಗೆ ಹೋಲಿಸ್ಕೊಳ್ಳೋದು ಬೇಡ. ಆ ಪಕ್ಷನೇ ಬೇರೆ, ನಮ್ಮ ಸಿದ್ಧಾಂತನೇ ಬೇರೆ. ನಾವೇನಾಗಿದ್ದೀವಿ ಅಂತ ಅವ್ರು ಮಾತಾಡೋಕೆ ಮಾಡಬೇಕು ಅಂತಂದ್ರೆ ಪ್ರಾರಂಭಿಕವಾಗಿ ಎಲ್ಲರೂ ದೊಡ್ಡ ಮನೆ ಕಟ್ಟಿರೋ ಮನೆಗೆ ಹೋಗಿ ಪ್ರವೇಶ ಮಾಡೋದು ದೊಡ್ಡ ವಿಚಾರ ಅಲ್ಲ. ನಾನು ನಾಳೆ ಕಾಂಗ್ರೆಸ್ ಕೊಟ್ಟು ಇನ್ನೊಂದು ಪಾರ್ಟಿ ಅದು ದೊಡ್ಡ ವಿಚಾರ ಅಲ್ಲ. ನೀವು ಬೇಸಿಕ್ ಆಗಿ ಒಂದು ರೈತರ ಪಕ್ಷ, ಒಂದು ಸೈನಿಕರ ಪಕ್ಷ, ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಪಾರ್ಟಿಯನ್ನ ನೀವು ಕಟ್ಟಿ ಬೆಳೆಸಿದ್ರೆ ನೀವೇ ಇಂಡಿಪೆಂಡೆಂಟ್, ನೀವೇ ನಾಯಕರು. ನಿಮ್ಮ ಕೈಯಲ್ಲಿ ನೀವು ಶಕ್ತಿ ಆಗಿಲ್ಲ, ನಿಮ್ಗೆ ಬೇಕಾದವ್ರು ಒಬ್ಬರನ್ನ ಗ್ರಾಮ ಪಂಚಾಯತಿಗೆ ಹೋಗ್ಬೋದು, ತಾಲೂಕ್ ಪಂಚಾಯತಿಗೆ ಹೋಗ್ಬೋದು, ಜಿಲ್ಲಾ ಪಂಚಾಯತಿಗೆ ಹೋಗ್ಬೋದು. ನಿಮ್ಗೆ ಬೇಕಾದ ಚುನಾವಣೆ ಇರೋದೆ. 5,000 ಜನ ಸ್ಪರ್ಧೆ ಮಾಡುವಂಥ ಜಾಗ ಇದೆ, ಉತ್ತಿ ಬೆಳೆಯುವಂಥ ಜಾಗ ಇದೆ. ಈ ಜಾಗದಲ್ಲಿ ನೀವು ಉತ್ತು ಬೆಳೆದ್ರೆ ನೀವು ಸಾಕಷ್ಟು ಬೆಳಿತೀರಾ, ನಿಮಗೊಂದು ವರ್ಚಸ್ಸಿರುತ್ತೆ ಅಂತ ಹೇಳ್ತಾ, ಅದನ್ನೆಲ್ಲ ವಿವರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಿಮಗೆ ಹೇಳ್ತಾರೆ ಅಂತ ಹೇಳಿ, ಈಗ ಪ್ರಾರಂಭಿಕವಾಗಿ ವಾಸ್ತವಿಕವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಬೇಕು ಅಂತ ಯೂನಿಯನ್ ಲೀಡರ್ ಆಗಿ ವರ್ಕ್ ಮಾಡಿದೆ. 20 ವರ್ಷ ಯೂನಿಯನ್, ಅದರಲ್ಲಿ 15 ವರ್ಷ ಪ್ರೆಸಿಡೆಂಟ್ ಆಗಿ, 5 ವರ್ಷ ಜನರಲ್ ಸೆಕ್ರೆಟರಿ ಆಗಿ ವರ್ಕ್ ಮಾಡಿದೆ. ಅದಾದ್ಮೇಲೆ 2024ರಲ್ಲಿ ನಾನು PRS ತಗೊಂಡು ಇವಾಗ ಅಹಿಂದ ಸಂಘಟನಾ
ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಸೊ ಮುಂದಿನ ಒಂದು ಇದರ ಬಗ್ಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರೆ ಸೊ ಅದನ್ನ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾತಾಡ್ಬೋದು. ಸೊ, ಜೈ ಸಂಬಂಧ ಹಾಗೂ ಇತ್ಯಾದಿ ಸೇರಿದಂತೆ ಪಕ್ಷದ ವತಿಯಿಂದ ನಡೆಯುವ ಎಲ್ಲ ಸಭೆ ಸಮಾರಂಭಗಳು ಪಕ್ಷದ ವರಿಷ್ಠರು ರಾಜ್ಯ ಸಮಿತಿಯ ಅನುಮತಿ ಪಡೆದು ಕಾರ್ಯಕ್ರಮಗಳನ್ನು ರೂಪಿಸುತ್ತೇನೆ ಎಂದು ಈ ಮೂಲಕ ದೃಢೀಕರಿಸುತ್ತೇನೆ. ಧನ್ಯವಾದಗಳು.